ಮಂಗಳೂರಿನ ಜೈಲಿನಲ್ಲಿ ಅವೈಜ್ಞಾನಿಕವಾಗಿ ಅಳವಡಿಸಲಾದ ಜಾಮರ್ನಿಂದಾಗಿ ಕಳೆದ ಕೆಲವು ವಾರಗಳಿಂದ ಸ್ಥಳೀಯ ನಿವಾಸಿಗಳು, ವ್ಯಾಪಾರಿಗಳು, ಉದ್ಯೋಗಿಗಳಿಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಕೇವಲ ಭರವಸೆ ಮಾತ್ರ ನೀಡಲಾಗುತ್ತಿದೆ. ಸದ್ಯ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವಂತೂ ನಾಗರಿಕರು ಬೀದಿಗೆ ಇಳಿಯದಿದ್ದರೆ ಅದೆಂತಹ ಸಮಸ್ಯೆ ಎದುರು ಕ್ಯಾರೆ ಎನ್ನುತ್ತಿಲ್ಲ. ಹಾಗಾಗಿ ಸಾರ್ವಜನಿಕರು ಜಾಮರ್ನಿಂದಾಗಿ ಇಲ್ಲಿ ಅನುಭವಿಸುತ್ತಿರುವ ತೊಂದರೆಯ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ರವರ ನೇತೃತ್ವದಲ್ಲಿ ಬೀದಿಗಿಳಿದು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ದಾರೆ. ಜಾಮರ್ನಿಂದಾಗಿ ಅಕ್ಕಪಕ್ಕದ ಪ್ರದೇಶಗಳಿಗೆ ನೆಟ್ವರ್ಕ್ ಸಮಸ್ಯೆ ಉಂಟಾಗಿತ್ತು. ಪೊಲೀಸರ ಎದುರೇ ಮೊಬೈಲ್ ಪುಡಿಗೈಯುವ ಮೂಲಕ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಡಿದ ನಂತರ ಪೊಲೀಸರ ಎಚ್ಚರಿಕೆಯಿಂದ ಪೊಲೀಸರು ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ. ಕಾಲಚಕ್ರ ಉರುಳ್ತಾ ಇರ್ತದೆ, ತಿರುಗಿಡ್ತಾ ಇರ್ತದೆ. ನಾವು ಬರ್ತೀವಿ, ನಾವು ಆಡಳಿತವನ್ನು ಮಾಡಿದೀವಿ. ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ. ಯಾವುದು ಸತ್ಯ, ಯಾವುದು ನ್ಯಾಯ ಕೇಳಿಕೊಳ್ಳುವಷ್ಟು ಸಾಮರ್ಥ್ಯ ಪೊಲೀಸಿಗಿರ್ಬೇಕು. ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರು ಹೇಳಿದಂಥದ್ದನ್ನು ಎಲ್ಲವೂ ಕೇಳ್ತೀರಿ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರೋ ಗೊತ್ತಿಲ್ಲ. ಹಾಗಂತ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ, ಇಡೀ ಭಾರತದಲ್ಲೇ ದೊಡ್ಡ ರೀತಿಯ ಡ್ರಗ್ಸ್ ಅನ್ನು ಹಿಡಿದಾಗ ನಿಮಗೆ ವಿಧಾನಸೌಧದಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ. ನಾನು ಒಳ್ಳೆಯ ಕೆಲಸ ಮಾಡಿದ್ರೆ ಅಭಿನಂದನೆ ಕೊಡ್ಲಿಕ್ಕೂ ಗೊತ್ತಿದೆ ನಮಗೆ. ಯಾರೋ ಒಂದು ಪಾರ್ಟಿಯ ಏಜೆಂಟ್ ತರ ವರ್ತನೆ ಮಾಡಿದ್ರೆ ಅದಕ್ಕೂ ವಿರೋಧಿಸುವ ಸಾಮರ್ಥ್ಯವು ನಮಗಿದೆ. ಅದನ್ನು ಮಾಡಿಯೇ ಶುದ್ಧ. ಹಾಗಾಗಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ತಿಳ್ಕೊಳ್ಬೇಕು. ರಾಸ್ತಾರೋಕ ಮಾಡಿದ ನಂತರ ನಾವು ಜೈಲಿನ ಒಳಗಡೆ ಹೋಗುವಂತ ಕೆಲಸ ಮಾಡ್ತೇವೆ. ಆ ಜಾಮರ್ ಎಲ್ಲಿ ಹಾಕಿದ್ದಾರೆ ಅದನ್ನ ಕಿತ್ತು ಒಗೆಯುವಂತ, ಕಿತ್ತು ಬಿಸಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಮಾಡ್ತೀವಿ. ನಾವು ಮಾಡಬಾರ್ದು ಅಂತ ಹೇಳಿ ಆದ್ರೆ ಪೊಲೀಸ್ ಹತ್ರ ನಾನು ಮನವಿ ಮಾಡ್ಕೊಳ್ತೇನೆ. ಬಂದೀಕರಣ ಇಲಾಖೆ ಮಾಡ್ತಾರೆ.